ಸೊ ಯಾಕೆ ನೀವು ಬರಬೇಕಿದ್ರೆ ಬರೀ ರಾಶಿಕಾಗ್ ಮಾತ್ರ ಮತ್ತು ಸೂರಜ್ ಅವ್ರಿಗೆ ಮಾತ್ರ ಹೇಳ್ಬಿಟ್ಟು ಬರ್ತೀರಾ, ಬೇರೆಯವ್ರಿಗೆ ಹೇಳೋದಿಲ್ಲ? ಜೊತೆಗೆ ಸೂರಜ್ ಅವರು ನೀವು ಬರ್ತಿರ್ಬೇಕಿದ್ರೆ ಫುಲ್ ಸ್ಮೈಲಲ್ಲಿ ಇರ್ತಾರೆ, ಹೋದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲೇ ಅವರು ಬಿಹೇವ್ ಮಾಡ್ತಾರೆ. ಸೊ ನನಗೆ ಸೂರಜ್ಗೆ ಬಾಯ್ ಮಾಡಬೇಕು ಅಂತ ಏನೂ ಇರಲಿಲ್ಲ ನನಗೆ. ಯಾಕಂದರೆ ಆ ಅವತ್ತು ಇವಿಕ್ಷನ್ ಟೈಮಲ್ಲಿ ಅಲ್ಲೋ ರಾಶಿಕನ್ ಜೊತೆ ಅವ್ನು ಕುತ್ಕೊಳ್ಳೋದ್ರಿಂದ ನಾನು ಮಾತಾಡಿಸ್ತಾ ಇದ್ದೆ ಅನ್ನೋದು ಬಿಟ್ಟರೆ ಪರ್ಸ್ನಲ್ ಆಗಿ ಏನು ನನಗೂ ಅವ್ನಿಗೂ ಕನೆಕ್ಷನ್ ಇರಲಿಲ್ಲ ಫ್ರೆಂಡ್ಶಿಪ್ ವೈಸು. ಆಬ್ವಿಯಸ್ಲಿ ಅವ್ನು ಗೊತ್ತು ಡೇ ಒನ್ನಿಂದ ಟಾರ್ಗೆಟ್ ಮಾಡಿದ್ದ ನನ್ನ ಕಳ್ಸೋಕ್ಕೆ, ಎಲ್ಲ ಟೈಮು ನನ್ನ ಹೆಸರು ತೊಗೊಳ್ತಿದ್ದ. ಆಮೇಲೆ ಮೇ ಬಿ ಅವ್ನು ಗೊತ್ತಿತ್ತೇನೋ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡ್ರೆ ಲೈಮ್ಲೈಟ್ ಬರ್ತೀನಿ ಅಂತ ಅಂದ್ಕೊಂಡೇನೋ. ಆ ಚಾನ್ಸ್ ನಾನು ಬಿಡಲೂ ಇಲ್ಲ, ಯಾಕಂದರೆ ವ್ಯಾಲಿಡ್ ರೀಸನ್ಸ್ಗೆ ಇರಬೇಕು, ಸುಮ್ಮನೆ ಏನೋ ಬರ್ತಾರೆ ಅಂತ ಮಾಡಬಾರ್ದು. ರಾಶಿಕಾ ನನಗೆ ಯಾರಿಗೂ ಅಂಥ ವಾವ್ ಕನೆಕ್ಷನ್ ಅಂತ ನನಗೆ ಈ ಮನೇಲಿ ಆಗಲಿಲ್ಲ. ನನಗೆ ಹಾನೆಸ್ಟ್ಲಿ ಯಾರ್ದು ಕನೆಕ್ಷನಲ್ಲಿ ಜಸ್ಟ್ ಬಿಕಾಸ್ ಬೆಡ್ ಶೇರ್ ಮಾಡ್ತಾ ಇದ್ವಿ, ಎಲ್ಲೋ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಝೋನ್ ಇತ್ತು ಅನ್ನೋದಕ್ಕೆ ಐ ವೋಂಟ್ ಅಗ್ರಿ ಶಿ ವಾಸ್ ಲೈಕ್ ಟ್ರೂ ಕನೆಕ್ಷನ್ ಅಂತ ನನಗೆ ಸಿಗಲಿಲ್ಲ. ಯಾಕಂದರೆ ನನಗೆ ಅರ್ಥ ಆಗ್ತಿತ್ತು, ಎಲ್ಲೋ ನಾನು ಸೂರಜ್ ಅಂತ ಬಂದಾಗ್ಲೂ ಐ ನೋ ಶಿ ವಿಲ್ ಪಿಕ್ ಸೂರಜ್ ಅಂತಾನೆ ನನಗೆ ಗೊತ್ತಿದ್ರು ಕೂಡ ನಾನು ಅದೊಂದು ಬೆಲೆ ಕೊಟ್ಟೆ ಫ್ರೆಂಡ್ಶಿಪ್ ಅನ್ನೋ ವರ್ಡ್ಗೆ. ಜೊತೆಗೆ ವಿ ವರ್ ಶೇರಿಂಗ್ ಟುಗೆದರ್ ಅಲ್ಲ ಥಿಂಗ್ಸ್, ಅಥವಾ ವಿ ವರ್ ಶೇರಿಂಗ್ ದ ಬೆಡ್ ಟುಗೆದರ್ ಅಂತ ಹೇಳ್ಬಿಟ್ಟು ನನಗೇನು ಅನಿಸ್ಲಿಲ್ಲ. ಅದೊಂದು ಕಾರಣಕ್ಕೆ ಒಂದು ಕನೆಕ್ಷನಲ್ಲಿ ನಾನು ಕರೀಲಿಲ್ಲ, ಶಿ ಕೇಮ್, ನಾನು ಅವ್ರನ್ನ ಪುಷ್ ಮಾಡೋಕ್ಕಾಗಲಿಲ್ಲ. ಬಟ್ ಐ ಫೆಲ್ಟ್ ದಿಸ್ ವಾಸ್ ಅನ್ಫೇರ್. ಓಕೆ ಬಾಯ್ ಅಂತ ಹೇಳಿ ನಾನು ಬಂದೆ. ನನ್ಗೆ ಯಾರು ನನ್ನ ಇಷ್ಟಪಡ್ದಿದ್ದಾಗ ಮನೆ ಒಳಗಡೆ ನಾನು ಆ ಫೇಕ್ನೆಸ್ ಕೊಡೋಕ್ಕಾಗಲ್ಲ ಅಲ್ವಾ. ಬಟ್ ರಿಗ್ರೆಟ್ ಏನಂದರೆ ಒಂದು ಮೊಟ್ಟೆ ಇತ್ತು, ಗಿಲ್ಲಿ ಕೊಟ್ಬಿಟ್ಟು ಬರಬೇಕಿತ್ತು, ತಪ್ಪು ಮಾಡ್ಬಿಟ್ಟೆ, ಕೊಟ್ಟಿದ್ದಿದ್ರೆ ಖುಷಿ ಪಟ್ಬಿಡ್ತಿದ್ದ ಅನ್ನೋದೊಂದು ಫೀಲ್ ಆಯಿತು ಅಷ್ಟೇ. ಯಾಕಂದರೆ ಒಂದು ಇಟ್ಟಿದ್ದೆ ನಾನು ಮೊಟ್ಟೆನ, ಅವ್ನಿಗೆ ಮೊಟ್ಟೆ ಅಂದರೆ ಪ್ರಾಣ, ಅಯ್ಯೋ ರಾಮ, ಅಷ್ಟು ಮೊಟ್ಟೆ ಕದಿದ್ದಾನೆ ಮನೇಲಿ, ಅದೊಂದು ಕೊಟ್ಟು ಬರಬೇಕಿತ್ತಲ್ಲ ಅಂತ ನನಗೆ ಫೀಲ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಯಾರ ಮೇಲೂ ಫೀಲ್ ಆಗಲಿಲ್ಲ ನಂಗೆ, ನಿಜವಾಗ್ಲೂ ಹೇಳ್ತೀನಿ. ರಿಷಾಗೆ ಗಿಲ್ಲಿ ಅಂದರೆ ಅಷ್ಟೊಂದು ಇಷ್ಟನಾ ಅಂತ? ಒಂದು ಯಾವುದೋ ಟಾಸ್ಕಲ್ಲಿ, ಲೆಟರ್ ಟಾಸ್ಕಲ್ಲಿ ಏನೋ ಅದೊಂದು ಮಾತಾಗೋಗಿತ್ತಲ್ಲ, ಉದ್ರಸೋಕ್ಕಾಗಲ್ಲ, ನಿನ್ನ ಉದ್ರಸೋದು ನಾನೇ ಕಣೆ ಅಂತ ಹೇಳ್ಬಿಡ್ತಾನೆ ಅವನು. ಮೇ ಬಿ ಗಿಲ್ಲಿ ಪಾಪ ಲಿಟ್ರಲಿ ಅವ್ನು ಆಚೆ ಬಂದಾಗ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಕನೆಕ್ಷನ್ ಇತ್ತು ಏನೋ ಅಥವಾ ಏನು. ನಮ್ಮಿಬ್ಬರ ಮಧ್ಯೆ ಯಾಕಷ್ಟು ಕೋಳಿ ಜಗಳ ಆಗ್ತಿತ್ತು ಅಥವಾ ಆ ಸಲ್ಗೆ ಆ ಇನ್ಸಿಡೆಂಟ್ ಯಾಕೆ ಆಯಿತು ಅನ್ನೋದಕ್ಕೂ ವಿ ಹ್ಯಾಡ್ ದಟ್ ಕನೆಕ್ಷನ್. ಯಾಕಂದರೆ ಅದಕ್ಕಿಂತ ಆ್ಯರೋಗೆಂಟ್ ನಾನಿದ್ದೆ, ಅದಕ್ಕಿಂತ ಕೋಪ ಮಾಡ್ಕೊಂಡಿದ್ದ ಸಿಚುವೇಶನ್ ಇದ್ದಾಗಲೂ ನಾನು ಅಷ್ಟು ಸೀಮಿತ ಕಳ್ಕೊಳ್ಳೋ ಹುಡುಗಿ ಅಲ್ಲ ನಾನು. ಯಾಕಂದರೆ ಸೆನ್ಸಸ್ ಇದೆ, ಟಿ ವಿ ಇದೆ, ಎಲ್ಲ ಇದೆ ಅಂತ. ಗಿಲ್ಲಿ ಆಗಿದ್ದಕ್ಕೆ ಹಂಗಾಯ್ತು, ಯಾಕಂದರೆ ನಂದು ಒಂದು ಕನೆಕ್ಷನ್. ಎಷ್ಟೊಂದು ಸತಿ ನಾವು ಫನ್ಗೆ ಮಾಡಿದ್ದೀವಿ ಅದನ್ನು, ಅದು ಏನಾಗೋಯ್ತು ಆ ಸಿಚುವೇಶನ್ನು ಮತ್ತು ನಾನು ಆ ಕೋಪದಲ್ಲಿ ಆಗಿದ್ದು ಮೇ ಬಿ ಹೊರಗಡೆ ಹಂಗಾದಾಗ ಲಿಟ್ರಲಿ ಪಾಪ ಅವನಿಗೂ ಐಡಿಯಾನೇ ಇರಲ್ಲ, ಈ ಥರ ಹೋಗಿದ್ಯಾ, ಈ ಥರ ಆಗಿದೆಯಾ. ಅವ್ನು ಹೊರಗಡೆ ಬಂದಾಗ ರಿಯಾಕ್ಷನ್ ಅಮ್ಮ ಹಿಂಗಾಗೋಯ್ತಾ ಅಂತಾನೆ ಅನ್ನಿಸ್ಬಿಟ್ರೆ ಲೈಕ್ ಹಂಗೆ ಕರಿತಾ ಇದ್ದಿದ್ದು. ಐ ಲೈಕ್ ಗಿಲ್ಲಿ ಟಾರ್ಚರ್ ಕೊಡಬೇಡ ಅಂತ ಇತ್ತು. ಹೊರಗಡೆ ಬಂದಮೇಲೆ ಡೆಫಿನೆಟ್ಲಿ ನಾನು ಅವನು ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟೆ.